ಹಾಯ್ ಫ್ರೆಂಡ್ಸ್, ಸೀತಾರಾಮ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀತಾರಾಮ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸುಬ್ಬಿ ತುಂಬ ಕಣ್ಣೀರಾಗ್ತಾ ಇರ್ತಾಳೆ. ಅಯ್ಯೋ, ನನ್ನಿಂದನೇ ಅಮ್ಮ ಬಿದ್ದೋದ್ರು ಅಂತ. ಏನೂ ಆಗಿಲ್ಲ ಕಣೆ, ನಾನು ಚೆನ್ನಾಗೇ ಇದ್ದೀನಿ, ನಿನಗೆ ರೋಲ್ ಮಾಡಿದ್ದೀನಿ, ಚಪಾತಿ ರೋಲ್ ತೊಗೊಂಬರ್ತೀನಿ ಇರು ಅಂತ ಸೀತಾ ಎತ್ಕೊಂಬರೋದಕ್ಕೆ ಅಂತ ಹೋಗ್ತಾಳೆ. ಅವಳ ಕೈಲಿ ಆಗಲ್ಲ, ಕೈಗೆ ತುಂಬ ಏಟಾಗಿರುತ್ತೆ. ಅವಾಗ ನಾನೇ ಎತ್ಕೊಂಡ್ಬರ್ತೀನಿ, ನೀವು ಇಲ್ಲೇ ಕೂತ್ಕೊಳ್ಳಿ ಅಂತ ಹೇಳಿ ರಾಮ ಅಲ್ಲಿಂದ ಚಪಾತಿ ತೊಗೊಂಬರೋದಕ್ಕೆ ಅಂತ ಅಡುಗೆ ಮನೆಗೆ ಹೋಗ್ತಾನೆ. ಅವಾಗ ಭಾರ್ಗವಿ ಹೇಳ್ತಾ ಇರ್ತಾಳೆ, ಸೀತಾ ಇನ್ಮೇಲೆ ನೀನು ಕಂಪ್ಲೀಟ್ ರೆಸ್ಟಲ್ಲಿ ಇರು, ನೀನು ಏನೇ ಕೆಲಸ ಮಾಡಬೇಕಿದ್ರು ನಿನ್ನ ಗಂಡಂಗೆ ಹೇಳು, ಅವನೇ ಎಲ್ಲ ಕೆಲಸ ಮಾಡ್ತಾನೆ, ನಿನ್ಗೆ ಇನ್ಮೇಲೆ ಅವನೇ ಅಸಿಸ್ಟೆಂಟು ಅಂತ ಹೇಳ್ತಾ ಇರ್ತಾಳೆ. ಅವಾಗ ಅಶೋಕ್ ಯೋಚನೆ ಮಾಡ್ತಿರ್ತಾನೆ, ಇದೇ ಕಾರಣ ನೋಡಿಕೊಂಡು ಸೀತನ್ನ ಮಲಗಿಸ್ಬೇಕು ಅಂತ ಅನ್ಕೊತಾ ಇದ್ದಾರೆ ಇವರು ಅಂತ ಅಂದ್ಕೊತಾ ಇರ್ತಾನೆ. ಆದರೆ ಸಿಹಿ ತುಂಬ ಅಳ್ತಾ ಇರ್ತಾಳೆ. ಅದನ್ನ ನೋಡಿ, ನನಗೇನು ಆಗಿಲ್ಲ ಕಣೆ, ನಾನು ಚೆನ್ನಾಗೇ ಇದ್ದೀನಿ ಅಂತ ಸೀತಮ್ಮ ಹೇಳ್ತಾ ಇರ್ತಾರೆ. ಆದರೂ ನೀವು ನನ್ನಿಂದನೇ ಬಿದ್ದೋದ್ರಲ್ಲ ಸೀತಮ್ಮ, ತುಂಬ ನೋವಾಗ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಅವಾಗ ಸೀತನ್ನ ರೂಮಿಗೆ ಕರ್ಕೊಂಡು ಹೋಗ್ತಾನೆ ರಾಮ. ಪ್ರಿಯಾ ಅಶೋಕ್ಗೆ ಹೇಳ್ತಾ ಇರ್ತಾಳೆ, ಇವಳು ನಮ್ಮ ಸಿಹಿ ಅಲ್ಲ ಅಂತ ನನ್ನ ಕೈಯಲ್ಲಿ ನಂಬೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ನಮ್ಮ ಸಿಹಿ ಯಾವ ಥರ ರಿಯಾಕ್ಟ್ ಮಾಡ್ತಾ ಇದ್ಲು ಸೀತಂಗೆ ಏಟಾದರೆ ಅದೇ ಥರ ರಿಯಾಕ್ಟ್ ಮಾಡ್ತಿದ್ದಾಳೆ ಅವಳು. ಇವಳನ್ನ ಸುಬ್ಬಿನ ಸಿಹಿನ ಅಂತ ನನಗೆ ಕನ್ಫ್ಯೂಸ್ ಆಗ್ತಾ ಇದೆ ಅಂತ ಪ್ರಿಯಾ ಅಶೋಕ್ಗೆ ಹೇಳ್ತಾ ಇರ್ತಾಳೆ. ಅವಾಗ ರಾಮ್ ರೂಮಿಗೆ ಕರ್ಕೊಂಡ್ಬರ್ತಾನೆ ಸೀತನ. ಕರ್ಕೊಬಂದ್ಬಿಟ್ಟು, ಮಲ್ಕೊಳ್ಳಿ ಸೀತಾ, ನೀವು ಇಲ್ಲೇ ಇರಿ, ನಿಮ್ಗೇನೇ ಬೇಕಿದ್ರು ನನ್ನ ಕರಿಬೇಕು, ನೀವೇನು ಕೆಲಸ ಮಾಡೋದಕ್ಕೆ ಹೋಗ್ಬಾರ್ದು ಆಯಿತಾ ಅಂತ ಹೇಳ್ತಾ ಇರ್ತಾನೆ. ಅವಾಗ ಏನೂ ಇಲ್ಲ ರಾಮ್, ನನಗೇನೂ ಆಗಿಲ್ಲ, ಸಣ್ಣದಾಗಿ ಏಟಾಗಿದೆ ಅಷ್ಟೇನೆ ಅಂತ ಹೇಳ್ತಾ ಇರ್ತಾಳೆ. ನಾನು ಅಲ್ಲೇ ನೋಡಿದ್ನೆಲ್ಲ, ನಿಮ್ಮ ಕೈಗೆ ತುಂಬ ಏಟಾಗಿದೆ, ಸ್ಪ್ರೇ ಮಾಡ್ತೀನಿ ಇರಿ ಅಂತ ಹೇಳಿ ಸ್ಪ್ರೇನ ತೊಗೊಬಂದು ಸ್ಪ್ರೇ ಮಾಡ್ತಾನೆ. ಸ್ಪ್ರೇ ಎಲ್ಲ ಹೊಡೆದಾದ್ಮೇಲೆ ನೀವು ಇಲ್ಲೇ ರೆಸ್ಟ್ ಮಾಡಬೇಕು ಆಯಿತಾ, ನನಗೊಂದು ಸ್ವಲ್ಪ ಆಚೆ ಕಡೆ ಕೆಲಸ ಇದೆ ಅಂತ ರಾಮು ಅಶೋಕ್ ಹತ್ರ ಮಾತಾಡೋದಕ್ಕೆ ಅಂತ ಹೋಗ್ತಾನೆ. ಆಗ ಸುಬ್ಬಿ ಸೀತಮ್ಮನ ಪಕ್ಕ ಕೂತ್ಕೊಂಡು, ಸೀತಮ್ಮ ನಿಮಗೆ ತುಂಬ ನೋವಾಗ್ತಾ ಇದೆಯಾ ಅಂತ ಕೇಳ್ತಾ ಇರ್ತಾಳೆ. ಏನೂ ಆಗಿಲ್ಲ ಕಣೆ, ಸ್ವಲ್ಪ ಸರಿ ಹೋಗ್ಬಿಡತ್ತೆ, ಸ್ವಲ್ಪ ಪೇನ್ ಇದೆ ಅಷ್ಟೇನೆ ಅಂತ ಹೇಳ್ತಾ ಇರ್ತಾಳೆ. ಮತ್ತು ಅಶೋಕ್ ಇಬ್ಬರನ್ನೂ ಯೋಚನೆ ಮಾಡ್ತಿರ್ತಾರೆ, ಏನಿದು ಸುಬ್ಬಿ ಯಾಕೆ ಈ ಥರ ಆಡ್ತಿದ್ದಾಳೆ, ಸಿಹಿ ಏನು ಯಾವ ಥರ ಹೆಂಗೆ ನಡ್ಕೊತಾ ಇದ್ಲು ಅಂತ ಯಾವ ವಿಷಯನೂ ಹೇಳ್ಕೊಟ್ಟಿಲ್ಲ ಅಂದ್ರೂ ಅವಳು ಗೊತ್ತಿರೋ ಥರನೇ ರಿಯಾಕ್ಟ್ ಮಾಡ್ತಾ ಇದ್ದಾಳೆ, ಇದು ಹೇಗೆ ಸಾಧ್ಯ ಅಂತ ತಲೆ ಕೆಡ್ಸ್ಕೊತಾ ಇರ್ತಾರೆ. ಆವಾಗ ಸುಬ್ಬಿ ತಾತ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು, ಏನೋ ಶ್ರೀರಾಮ್ ದೇಸಾಯಿ, ನಾನೇನಾದರೂ ನನ್ನ ಮೊಮ್ಮಗಳನ್ನ ನಿನ್ನ ಹತ್ರ ಮಾರ್ಬಿಟ್ಟಿದ್ದೀನಾ, ನನ್ನ ಮೊಮ್ಮಗಳನ್ನ ನೋಡೋಕ್ಕೆ ಬಂದರೆ ನನ್ನ ಮೊಮ್ಮಗಳನ್ನ ನೋಡಬೇಡ ಅಂತ ಹೇಳ್ತೀಯ ಅಲ್ವಾ, ನಿಮ್ಮ ಮನೆ ಹತ್ರ ಬಂದು ಜಗಳ ಮಾಡಿ ನ್ಯಾಯ ಕೇಳ್ತೀನಿ, ಅದು ಹೆಂಗೆ ನೀನು ನನ್ನ ಮೊಮ್ಮಗಳನ್ನ ಕಳ್ಸ್ಕೊಡಲ್ವ, ನಾನು ನೋಡ್ತೀನಿ ಅಂತ ಫೋನಲ್ಲಿ ಧಮಕಿ ಆಗ್ತಾ ಇರ್ತಾನೆ. ಆವಾಗ ರಾಮ್ಗೆ ಟೆನ್ಷನ್ ಆಗ್ತಾ ಇರುತ್ತೆ, ಲೋ ಮಗ, ಇವನೇನಾದರೂ ಬಂದ್ಬಿಟ್ಟು ಸುಬ್ಬಿನ ಕರ್ಕೊಂಡು ಹೋಗ್ಬಿಟ್ರೆ ಈಗ ನಾವು ಇಷ್ಟು ಸೀತನ್ನ ಮೊದಲಿನ ಥರ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಈಗ ಮತ್ತೆ ಸಮಸ್ಯೆಗೆ ಸಿಗಾಕೊಂತೀವಿ ಕಣೋ, ಏನು ಮಾಡೋದು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಮಗ, ನೀನು ತಲೆ ಕೆಡ್ಸ್ಕೊಂಬೇಡ, ಅವ್ನು ಇಲ್ಲಿಗೆ ಬರ್ದಿರೋ ರೀತಿ ನಾನು ನೋಡ್ಕೊತೀನಿ, ನಾನು ಏನಾರು ಪರಿಹಾರ ಏನಾರು ಹುಡುಕ್ತೀನಿ ಕಣೋ, ನೀನು ತಲೆ ಕೆಡ್ಸ್ಕೊಂಬೇಡ ಕಣೋ ಅಂತ ಹೇಳ್ತಾ ಇರ್ತಾನೆ. ಆದರೂ ನನಗೆ ಭಯ ಆಗ್ತಿದೆ ಮಗ, ಅವನೇನಾದರೂ ಬಂದು ಸುಬ್ಬಿನ ವಾಪಸ್ ಕರ್ಕೊಂಡು ಹೋಗ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ರಾಮು. ಸುಬ್ಬಿ ಆಚೆ ಕಡೆ ಆಟ ಆಡ್ಕೊತಾ ಇರ್ತಾಳೆ. ಅಲ್ಲಿಗೆ ಅವ್ರ ತಾತ ಬರ್ತಾರೆ. ಬಂದ್ಬಿಟ್ಟು ಸುಬ್ಬಿ ಬಾರವ ಇಲ್ಲಿ ಅಂತ ಕರೀತಾರೆ. ಅವಾಗ ತಾತ ಅಂತ ಓಡೋಗಿ ಅವಳನ್ನ ತಪ್ಕೊತಾಳೆ. ಅವಾಗ ತಾತ, ನೀನು ನೋಡಿ ಎಷ್ಟೊಂದು ದಿವಸ ಆಗಿತ್ತು ತಾತ, ಚೆನ್ನಾಗಿದ್ದೀರಾ ಅಂತ ಮಾತಾಡ್ಸ್ತಿರ್ತಾಳೆ. ಇಲ್ಲಿ ನೀನು ಇಷ್ಟು ದಿನ ಇದ್ದಿದ್ದು ಸಾಕವ್ವ, ನಡಿ ನಾವು ನಮ್ಮ ಮನೆಗೆ ಹೋಗೋಣ ಅಂತ ಹೇಳ್ತಾ ಇರ್ತಾರೆ. ಇಲ್ಲ ತಾತ, ನಾನು ಇಲ್ಲಿ ನಮ್ಮ ಸೀತಮ್ಮನ ಬಿಟ್ಟು ಬರೋದಕ್ಕೆ ಆಗೋದಿಲ್ಲ, ನಾನು ಅಲ್ಲಿ ಬಂದರೆ ತುಂಬ ಕಷ್ಟ ಆಗುತ್ತೆ, ನಾನು ಅವ್ರಿಗೆ ಯಾರಿಗೂ ಹೇಳ್ದೆ ಬರೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಅಯ್ಯೋ, ನೀನು ಅದೆಲ್ಲ ತಲೆ ಕೆಡ್ಸ್ಕೊಂಬಿಡವ, ಬಾ ನಾವು ನಮ್ಮ ಮನೆಗೆ ಹೋಗೋಣ ಅಂತ ತಾತ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಸೀತಾ ನೋಡ್ಬಿಡ್ತಾಳೆ, ಯಾರೋ ವ್ಯಕ್ತಿ ನಮ್ಮ ಸಿಹಿನ ಕರ್ಕೊಂಡು ಹೋಗ್ತಿದ್ದಾರಲ್ಲ ಅಂತ ಓಡ್ ಬಂದು ಬಿಡ್ಸ್ಕೊಳೋದಕ್ಕೆ ಅಂತ ಬರ್ತಾಳೆ. ಅವಾಗ ರಾಮ್ ಮತ್ತೆ ಅಶೋಕನು ಅಲ್ಲಿಗೆ ಬರ್ತಾರೆ. ಯಾರೇ ನೀವು, ನಮ್ಮ ಸಿಹಿನ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಸೀತಾ ಕೇಳ್ತಾ ಇರ್ತಾಳೆ. ಅವಾಗ ಅವನು ಏನು ಮಾತಾಡದೆ ಸುಮ್ಮನೆ ನಿಂತಿರ್ತಾನೆ. ಅವಾಗ ರಾಮ್ಗೆ ಅಶೋಕ್ಗೆ ಇಬ್ರಿಗೂ ಟೆನ್ಷನ್ ಆಗ್ತಾ ಇರುತ್ತೆ. ಇವನೇನಾದರೂ ವಿಷಯನೆಲ್ಲ ಹೇಳ್ಬಿಟ್ರೆ ತುಂಬ ಕಷ್ಟ ಆಗುತ್ತೆ, ಸೀತನ ಈ ಥರ ನಾವು ನಾರ್ಮಲ್ ಮಾಡೋದಕ್ಕೆ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ಅದನ್ನೆಲ್ಲ ಒಂದೇ ಕ್ಷಣಕ್ಕೆ ಹಾಳು ಮಾಡ್ಬಿಡ್ತಾನಲ್ಲಪ್ಪ ಇವನು ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಸುಬ್ಬಿ ತಾತ ಎಲ್ಲ ವಿಷಯನೂ ಹೇಳಿ ಸೀತಂಗೆ ಸುಬ್ಬಿ ಅವಳು ಸಿಹಿ ಅಲ್ಲ ಅನ್ನೋ ವಿಷಯ ಗೊತ್ತಾಗ್ಬಿಡತ್ತಾ, ಅಥವಾ ರಾಮ್ ಮತ್ತು ಅಶೋಕ್ ಇಬ್ರು ತಲೆ ಓಡಿಸಿ ಅವರು ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ, ಅವ್ರ ಮನೇಲೂ ಸಿಹಿ ಥರನೇ ಯಾರೋ ಇದ್ರೇನೋ ಅಂತ ಹೇಳಿ ಮ್ಯಾನೇಜ್ ಮಾಡ್ತಾರೆ. ಏನಾಗುತ್ತೆ ಅಂತ ಕಾದು ನೋಡಬೇಕು ಫ್ರೆಂಡ್ಸ್. ಇಲ್ಲಿಗೆ ಇವತ್ತಿನ ಪ್ರೊಮೋ ಸಂಚಿಕೆ ಕಂಪ್ಲೀಟ್ ಆಗುತ್ತೆ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಸುಬ್ಬಿ ತಾತ ಮಾಡಬಾರ್ದು ಕೆಲಸ ಮಾಡಿ ಮಕ್ಕಳನ್ನೆಲ್ಲ ಕಳ್ತನ ಮಾಡಿ ಅವ್ರು ದುಡ್ಕೊಬಂದು ದುಡ್ಡಲ್ಲಿ ಸಂಪಾದನೆ ಮಾಡಿಕೊಂಡು ಕಚ್ಚಡ ಬಾಳ್ತಾ ಇರ್ತಾನೆ. ಇವಾಗ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿ ಅವ್ರನ್ನ ಸೇಫಾಗಿ ಒಳ್ಳೆ ದುಡ್ಡನ್ನ ಕೊಟ್ಟು ಎಲ್ಲನೂ ಸರಿ ಮಾಡಿದ್ರು ರಾಮ್ ಮತ್ತು ಅಶೋಕ್ಗೆ ವಿರುದ್ಧವಾಗಿ ಸುಬ್ಬಿನ ವಾಪಸ್ ಕರ್ಕೊಂಡು ಹೋಗೋದಕ್ಕೆ ಅಂತ ಬಂದಿರ್ತಾನೆ.
ಅಶೋಕ್ ಲಾಸ್ಟ್ ಟೈಮ್ ಎದುರಿಸ್ದಂಗೆ ಇವನ್ನ ಫಸ್ಟು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮಕ್ಕಳು ಕಳ್ಳ ಅಂತ ಹೇಳಿ ಇವನ್ನ ಜೈಲಿಗೆ ಹಾಕಿಸ್ಬೇಕು. ಆವಾಗಲೇ ಇವನಿಂದ ಮುಕ್ತಿ ಸಿಗೋದು. ಇಲ್ಲ ಅಂದರೆ ಇವನು ಮತ್ತೆ ಮತ್ತೆ ಕುಡ್ಕೊಂಬಂದು ಈ ಥರ ತರಲೆ ಮಾಡ್ತಾ ಇರ್ತಾನೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ಸ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಆಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.